ಲೋಕಾಯುಕ್ತ ದಾಳಿ ನಡೆದಾಗಲೆಲ್ಲ ಅಧಿಕಾರಿಗಳ ಬೆನ್ನು ತಟ್ಟು ನಾವು ಮತ್ತೆ ಮಾಡೋದು ಅದನ್ನೇ. ಲಂಚ ಕೊಡೋದು, ಲಂಚ ಮಾಡುವವರ ಬಗ್ಗೆ ಗೊತ್ತಿದ್ದು ಸುಮ್ಮನಿರೋದು. ನಮ್ಮಗಳ ಈ ಧೋರಣೆಯೇ ಇವತ್ತು ಲಂಚ ತಿಂದು ಸಿಕ್ಕಿಬಿದ್ದ ಅಧಿಕಾರಿಗಳನ್ನು ಮತ್ತೆ ಅಧಿಕಾರದಲ್ಲಿ ಮುಂದುವರಿಯುವ ಹಾಗೆ ಮಾಡಿದೆ. ಲೋಕಾಬಲೆಗೆ ಬಿದ್ದ ನಂತರವೂ ಯಾವುದೇ ಶಿಕ್ಷೆಯಾಗದೆ ಅಧಿಕಾರದಲ್ಲಿ ಮುಂದುವರಿಯುತ್ತಿರುವ ಅಧಿಕಾರಿಗಳ ಜಾತಕವನ್ನು ಇವತ್ತು ಇಡೀ ದಿವಸ ನ್ಯೂಸ್ನಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಲೋಕಾಯುಕ್ತ ದಾಳಿ ಯಾವ ಪುರುಷಾರ್ಥಕ್ಕೆ ಸೀರೀಸ್ನ 5ನೇ ಅಧಿಕಾರಿ KHB ಮುಖ್ಯ ಎಂಜಿನಿಯರ್ ಟಿ ಬಿಸ್ಸೇಗೌಡ. ತನಿಖೆ ಮರು ತನಿಖೆಯ ನಂತರ ಬಿಸ್ಸೇಗೌಡರ ವಿರುದ್ಧದ ಆರೋಪ ಹೆಚ್ಚುತ್ತಲೇ ಹೋಯಿತು ಹೊರತು ಕಡಿಮೆ ಆಗಲಿಲ್ಲ. ಬಿಸ್ಸೇಗೌಡರ ಒಟ್ಟು ಆಸ್ತಿಯ ಮುಕ್ಕಾಲು ಭಾಗ ಅಕ್ರಮ ಅಂತ ಘೋಷಣೆಯಾಗಿದ್ದರೂ ಆರೋಪ ಪಟ್ಟಿ ಸಲ್ಲಿಸಲು ಸರ್ಕಾರ ಬಿಟ್ಟಿಲ್ಲ. ಹಾಗೆ ಪ್ರಾಸಿಕ್ಯೂಷನ್ಗೂ ರುಜು ಹಾಕ್ತಾ ಇಲ್ಲ. ಲೋಕಾಯುಕ್ತ ದಾಳಿ ಯಾವ ಪುರುಷಾರ್ಥಕ್ಕೆ? ಸರ್ಕಾರಿ ಅಧಿಕಾರಿ ನಂಬರ್ 5ರಲ್ಲಿ ನಿಮ್ಮ ಮುಂದೆ ನಾವು ತೋರಿಸ್ತಿರೋದು ಕರ್ನಾಟಕ ಗೃಹ ಮಂಡಳಿಯ ಮುಖ್ಯ ಎಂಜಿನಿಯರ್ ಆಗಿರೋ ಟಿ ಬಿಸ್ಸೇಗೌಡ ಅವರನ್ನ. 2007ರಲ್ಲಿ ಲೋಕಾಯುಕ್ತ ಪೊಲೀಸರು ಟಿ ಬಿಸ್ಸೇಗೌಡ ವಿರುದ್ಧ ದಾಳಿ ನಡೆಸಿತ್ತು. ಅಂದು ರಾಷ್ಟ್ರೀಯ ಹೆದ್ದಾರಿಯ ಯೋಜನೆಯ ಮುಖ್ಯ ಎಂಜಿನಿಯರ್ ಹುದ್ದೆಯಲ್ಲಿದ್ದ ಬಿಸ್ಸೇಗೌಡ ಅವರಿಂದ ಒಟ್ಟು 1,74,00,000 ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಳ್ಳಲಾಗಿತ್ತು. ದಾಳಿಯ ನಂತರ ನಡೆದಿದ್ದೇನು? ಅಕ್ರಮದ ಬಗ್ಗೆ ತನಿಖೆ ನಡೆಸಿದ್ದ ಅಧಿಕಾರಿಗಳು 2009ರಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ರು. ಆದರೆ ಲೋಕಾಯುಕ್ತ ನ್ಯಾಯಾಲಯ ವರದಿಯನ್ನ ಸಾರಾಸಗಟಾಗಿ ತಿರಸ್ಕರಿಸಿತ್ತು. ಮುಂದೆ ಮರು ತನಿಖೆಗೆ ಆದೇಶಿಸಿದ ನಂತರ ಮರು ತನಿಖೆಯಲ್ಲಿ ಒಟ್ಟು ಆಸ್ತಿಯ 70.50% ಆಸ್ತಿ ಅಕ್ರಮ ಅಂತ ವರದಿಯಲ್ಲಿ ಬಹಿರಂಗವಾಗಿತ್ತು. ಅಂದು ಅಮಾನತು ಆದೇಶ ಹೊರಡಿಸಿದ್ದ ಸರ್ಕಾರ ಆರೋಪ ಪಟ್ಟಿ ಸಲ್ಲಿಸಲು ಮಾತ್ರ ಅನುಮತಿ ನೀಡಲೇ ಇಲ್ಲ. ಈ ನಡುವೆ ಬಿಸ್ಸೇಗೌಡರನ್ನ ವಾರ್ಷಿಕ 1,500 ಕೋಟಿ ಮೊತ್ತದ ಭಾರೀ ಕಾಮಗಾರಿ ಇರುವ ಕರ್ನಾಟಕ ಗೃಹ ಮಂಡಳಿಯ ಮುಖ್ಯ ಎಂಜಿನಿಯರ್ ಹುದ್ದೆಗೆ ಸರ್ಕಾರ ತಂದು ಕೂರಿಸಿದೆ. ಸರ್ಕಾರದ ಈ ಹುಚ್ಚಾಟಕ್ಕೆ ನಾವು ಹೇಳಿದ್ದು ಲೋಕಾಯುಕ್ತ ದಾಳಿ ಯಾವ ಪುರುಷಾರ್ಥಕ್ಕೆ? ಲೋಕಾಯುಕ್ತ ದಾಳಿ ನಡೆದಾಗಲೆಲ್ಲ ಕೇಳಿ ಬರೋದು ಸಿಕ್ಕಿಬಿದ್ದ ಅಧಿಕಾರಿ ಮತ್ತೆ ಅದೇ ಕೆಲಸದಲ್ಲಿ ಮುಂದುವರಿಯೋದು ಹೇಗೆ ಅನ್ನೋ ಮಾತು. ನಿಜಕ್ಕೂ ಇದು ಸರ್ಕಾರದ ತಪ್ಪೋ ಅಥವಾ ಲೋಕಾಯುಕ್ತದ ಸಡಿಲ ಕಾನೂನು ಅನ್ನೋ ಅನುಮಾನ ಹುಟ್ಟುತ್ತೆ. ಆದರೆ ಇಲ್ಲಿ ನಿಜಕ್ಕೂ ಕಾನೂನಿನ ತೊಡಕಾಗಲಿ ಅಥವಾ ಕಾನೂನಿನ ಸಡಿಲಿಕೆಯಾಗಲಿ ಇಲ್ಲ. ಬದಲಿಗೆ ಸರ್ಕಾರದ ದರ್ಪ ಎದ್ದು ಕಾಣುತ್ತೆ. ಹಾಗಿದ್ರೆ ಭ್ರಷ್ಟ ಅಧಿಕಾರಿ ಸಿಕ್ಕಿಬಿದ್ದಾಗ ಆತನ ವಿರುದ್ಧ ಕಾನೂನು ಏನು ಮಾಡಬೇಕಪ್ಪ ಅಂತೆ ಅನ್ನೋದಾದ್ರೆ ಸ್ಪಷ್ಟ ಚಿತ್ರಣ ಇಲ್ಲಿದೆ ನೋಡಿ. ಲೋಕಾಯುಕ್ತ ದಾಳಿ ಯಾವ ಪುರುಷಾರ್ಥಕ್ಕೆ? ಏನು ಹೇಳುತ್ತೆ ಕಾನೂನು? ಹೆಸರಿಗೆ ಮಾತ್ರ ನಡೆಯುತ್ತೆ ಲೋಕಾದಾಳಿ. ದಾಳಿ ನಡೆದ ಮೇಲೆ ಅಧಿಕಾರಿ ಫುಲ್ ಸೇಫ್. ಅಷ್ಟಕ್ಕೂ ಏನು ಹೇಳುತ್ತೆ ಲೋಕಾ ಕಾನೂನು? ದಾಳಿಗೆ ಒಳಗಾದವರ ವಿರುದ್ಧ ಕ್ರಮ ಏನು? ಕಾನೂನಿನಲ್ಲಿ ಏನೇನು ಅವಕಾಶಗಳಿವೆ? ಭ್ರಷ್ಟ ಅಧಿಕಾರಿಯೊಬ್ಬ ಲೋಕಾಯುಕ್ತ ದಾಳಿಗೆ ಸಿಕ್ಕಿ ಬೀಳ್ತಿದ್ದ ಹಾಗೆ ಲೋಕಾ ಕಾನೂನು ಮತ್ತಷ್ಟು ಗಟ್ಟಿಯಾಗುತ್ತೆ. ಒಟ್ಟು 10 ಹಂತದಲ್ಲಿ ಕಾನೂನು ಜಾರಿಯಾಗುತ್ತೆ. ಮೊಟ್ಟ ಮೊದಲಿಗೆ ದಾಳಿಗೊಳಗಾದ ಅಧಿಕಾರಿಯನ್ನ ಅಮಾನತು ಮಾಡಬೇಕು. ಅಧಿಕಾರಿಯನ್ನ ಅಮಾನತು ಮಾಡಿ ಎಂದು ಲೋಕಾಯುಕ್ತವೇ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ದಾಳಿಗೆ ಒಳಗಾದ ಅಧಿಕಾರಿ ಸೇವೆಯಲ್ಲಿ ಮುಂದುವರಿಯಲು ಅವಕಾಶವಿಲ್ಲ. ಹಾಗೊಂದು ವೇಳೆ ಅಧಿಕಾರದಲ್ಲಿ ಉಳಿಯಲು ಲೋಕಾಯುಕ್ತರು ಸಮ್ಮತಿ ನೀಡಬೇಕು. ಲೋಕಾಯುಕ್ತ ಹಿರಿಯ ಅಧಿಕಾರಿಯ ಅನುಮತಿ ಇದ್ದಲ್ಲಿ ಮಾತ್ರ ಬೇರೆ ಹುದ್ದೆಗೆ ಅವರನ್ನ ನೇಮಿಸಬಹುದು. ದಾಳಿಯ ವೇಳೆ ಇದ್ದ ಹುದ್ದೆಯಲ್ಲೇ ಮತ್ತೆ ಮುಂದುವರಿಯೋದಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ಮತ್ತೆ ಹುದ್ದೆಗೆ ತರುವ ಅವಕಾಶವಿದ್ದರೂ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಮಾತ್ರ ನೇಮಿಸಬಹುದು. ಇನ್ನು ಪ್ರಾಸಿಕ್ಯೂಷನ್ ಅಥವಾ ಅಭಿಯೋಜನೆಗೆ ಸರ್ಕಾರ ಸಮ್ಮತಿ ನೀಡಬೇಕಾದ್ದು ಅದರ ಕರ್ತವ್ಯ.
ಲೋಕಾಯುಕ್ತ ಈ ಪ್ರಾಸಿಕ್ಯೂಷನ್ ಅಥವಾ ಅಭಿಯೋಜನೆಗೆ ಸರ್ಕಾರದ ಸಮ್ಮತಿ ಕೇಳಬೇಕು. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತದಿಂದ ಶಿಫಾರಸು ಬಂದಿದ್ದೇ ಆದಲ್ಲಿ 3 ತಿಂಗಳೊಳಗಾಗಿ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಸಮ್ಮತಿಸಲೇಬೇಕು. ಆದರೆ ಯಾವುದೂ ಇಲ್ಲಿವರೆಗೂ ಪಾಲನೆ ಆಗಿಲ್ಲ. ಇನ್ನು ಕಾಮಗಾರಿಯ ದುಡ್ಡು ಎಲ್ಲಿ ಹೋಯ್ತು ಅಂತ ಜನಸಾಮಾನ್ಯರು ತಲೆ ಕೆಡಿಸ್ಕೊಂಡು ಕುಳಿತಿದ್ರೆ ಅಧಿಕಾರಿಗಳನ್ನ ಸೇವೆಯಿಂದಲೇ ವಜಾಗೊಳಿಸಿ ಮನೆಗೆ ಕಳಿಸಬೇಕಿದ್ದ ಸರ್ಕಾರ ಇವರನ್ನ ಹೊತ್ಕೊಂಡು ಮೆರೆಯುತ್ತೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೇರಿದಂತೆ ಈ ಹಿಂದಿನ ಎಲ್ಲಾ ಸರ್ಕಾರಗಳು ಇದಕ್ಕೆ ಹೊರತಾಗಿಲ್ಲ. ಪಾರದರ್ಶಕ ಆಡಳಿತ ಉದ್ದೇಶ ಅನ್ನೋದು ವೇದಿಕೆಗೆ ಮಾತ್ರ ಸೀಮಿತ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೊಂದು ಬೇಕಾಗಿಲ್ಲ. ಲೋಕಾಯುಕ್ತ ದಾಳಿ ಯಾವ ಪುರುಷಾರ್ಥಕ್ಕೆ?